ಕೋಲಾರ ನಗರದ ಕ್ಲಾಕ್ ಟವರ್ ಬಳಿಯ ಆಟೋ ರಿಕ್ಷಾ ನಿಲ್ದಾಣದ ಚಾಲಕರಿಂದ ಗಾಂಧಿ ಜಯಂತಿ ಆಚರಣೆ. ಅಕ್ಟೋಬರ್ 2 ನಗರದ ಕ್ಲಾಕ್ ಟವರ್ ಬಳಿಯ ಹಜರತ್ ಟಿಪ್ಪು ಸುಲ್ತಾನ್ ಶಹೀದ್ ಆಟೋ ರಿಕ್ಷಾ ನಿಲ್ದಾಣದ ಚಾಲಕರು ಹಾಗೂ ಜಿಲ್ಲಾ ಆಟೋ ಚಾಲಕರ ಸಂಘದ ಪದಾಧಿಕಾರಿಗಳು ಜಿಲ್ಲಾ ಸಂಘದ ಅಧ್ಯಕ್ಷ ಮಂಜುನಾಥ್ ನೇತೃತ್ವದಲ್ಲಿ ಪ್ರಥಮ ಬಾರಿಗೆ ರಾಷ್ಟ್ರಪಿತ ಮಹಾತ್ಮ ಗಾಂಧಿಯವರ 155ನೇ ಜನ್ಮದಿನವನ್ನು ಸರಳವಾಗಿ ಪುಷ್ಪ ನಮನ ಸಲ್ಲಿಸಿ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಜಿಲ್ಲಾ ಆಟೋ ಚಾಲಕರ ಸಂಘದ ಅಧ್ಯಕ್ಷ ಮಂಜುನಾಥ್ ಮಾತನಾಡಿ, ಆಟೋ ಚಾಲಕರಲ್ಲಿ ಎಲ್ಲ ಸಮುದಾಯದ ಜನರು ಒಗ್ಗೂಡಿ ಕೆಲಸ ಮಾಡುತ್ತಿದ್ದು, ಭಾವೈಕ್ಯತೆಯ ಪ್ರತೀಕವಾಗಿ ನಾವುಗಳು ಜಾತಿ ಭೇದ ಭಾವ ಮರೆತು ಗಾಂಧಿ ಜಯಂತಿಯನ್ನ ಪ್ರಥಮ ಬಾರಿಗೆ ಆಚರಿಸುತ್ತಿದ್ದು, ಪ್ರತಿ ವರ್ಷ ಎಲ್ಲ ನಾಡ ಹಬ್ಬಗಳನ್ನು ಇನ್ನು ಮುಂದೆ ಆಚರಿಸಲಾಗುತ್ತದೆ ಎಂದು ತಿಳಿಸಿದರು. ಜಿಲ್ಲಾ ಸಂಘದ ಮೂಲಕ ಎಲ್ಲ ಆಟೋ ರಿಕ್ಷಾ ಚಾಲಕರು ಸರ್ಕಾರದ ಯೋಜನೆಗಳನ್ನು ಪಡೆದುಕೊಂಡು ಆರ್ಥಿಕವಾಗಿ ಮುಂದೆ ಬರಬೇಕು. ನಿಮ್ಮ ಸಮಸ್ಯೆಗಳಿಗೆ ಜಿಲ್ಲಾ ಸಂಘ ಸದಾ ಸ್ಪಂದಿಸುವ ಕೆಲಸ ಮಾಡುತ್ತದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಸಿಹಿ ಹಂಚಿಕೆ ಮಾಡಿದರಲ್ಲದೆ ಹಿರಿಯ ಆಟೋ ಚಾಲಕರನ್ನ ಮತ್ತು ಹಿರಿಯ ಗಣ್ಯರನ್ನ ಸನ್ಮಾನಿಸಿ ಗೌರವಿಸಲಾಯಿತು. ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ಅಲ್ಪಸಂಖ್ಯಾತ ಮುಸ್ಲಿಂ ಸಮುದಾಯದ ಮುಖಂಡ ಇಮ್ರಾನ್ ಪಾಷಾ ಮಾತನಾಡಿ, ಆಟೋ ಚಾಲಕರು ಪ್ರೀತಿ ವಿಶ್ವಾಸದಿಂದ ಗಾಂಧಿ ಜಯಂತಿ ಆಚರಣೆ ಮಾಡುತ್ತಿರುವುದು ಸಂತೋಷ ತಂದಿದೆ. ಆಟೋ ಚಾಲಕರು ಕೇವಲ ತಮ್ಮ ಕೆಲಸ ನಿರ್ವಹಣೆ ಮಾಡದೆ ಜನಸೇವೆ ಮಾಡುತ್ತಿರುವುದು ಶ್ಲಾಘನೀಯ ಎಂದರು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಸಂಘದ ಉಪಾಧ್ಯಕ್ಷ ಮುಸ್ತಫಾ ಅಹ್ಮದ್, ಟಿಪ್ಪು ಸುಲ್ತಾನ್ ಶಹೀದ್ ಆಟೋ ರಿಕ್ಷಾ ನಿಲ್ದಾಣ ಅಧ್ಯಕ್ಷ ಮುಸ್ತಫಾ ಅಹ್ಮದ್, ಚಾಲಕರುಗಳಾದ ಸೈಯದ್ ಅರೀಫ್, ಅಕ್ಬರ್ ಪಾಷಾ, ನದೀಂ ಪಾಷಾ, ಸಾದಿಕ್ ಪಾಷಾ, ನೂರ್ ಅಹ್ಮದ್ ಮುಂತಾದವರು ಹಾಜರಿದ್ದರು. ಮತ್ತೆ ಮುಸ್ತಾಕ್ ಅಹಮದ್ ಅವರಿಗೆ ಒಂದು ಹಾರ, ಒಂದು ಶಾಲವನ್ನು ಧರಿಸುತ್ತೇವೆ. ಮತ್ತೆ ಅಹಮದ್ ಪಾಷಾರ್ ಅವರಿಗೆ ಒಂದು ಶಾಲ, ಒಂದು ಹಾರವನ್ನು ಧರಿಸುತ್ತೇವೆ. ರೆಡಿ ಆಗೋಣ ಬಾ ಹೋಗ. ಟೀ ಶರ್ಟ್ ನಮ್ಮ ಹಳೆ ಡ್ರೈವರ್ ಆದ ಅಕ್ಬರ್ ಪಾಷಾ ಅವರಿಗೆ ನಮ್ಮ ಮಹಾತ್ಮ ಗಾಂಧಿ ದಿನ ಇವತ್ತು ಕ್ಲಾಕ್ ಟವರ್ ಅಲ್ಲಿ ಆಚರಣೆ ಎಲ್ಲ ಹಿಂದೂ ಮುಸ್ಲಿಂ ಎಲ್ಲ ಒಗ್ಗೂಟ ಸೇರಿ ಆಟೋ ಟಿಪ್ಪು ಸುಲ್ತಾನ್ ಆಟೋ ಚಾಲಕರಿಂದ ಎಲ್ಲ ಆಟೋ ಚಾಲಕರೆಲ್ಲ ಒಗ್ಗಟ್ಟಾಗಿ ಇವತ್ತೆಲ್ಲ ಆಚರಣೆ ಮಾಡ್ತಾವ್ರೆ. ಭಾಳ ಖುಷಿ ಆಗಿದೆ ನನಗೆ. ಎಲ್ಲ ಇಲ್ಲಿ ಜಾತಿ ಮಧ್ಯೆ ನೋಡ್ತಾ ಇಲ್ಲ, ಎಲ್ಲ ಒಗ್ಗಟ್ಟಾಗಿ ಇವತ್ತು ಇಮ್ರಾನ್ ಭಾಯ್ ಆಗಲಿ, ಸರ್ ಮಂಜುನಾಥ್ ಸರ್ ಆಗಲಿ, ಎಲ್ಲ ನಮ್ಮ ಆಟೋ ಚಾಲಕರೆಲ್ಲ ಸ್ನೇಹಿತರನ್ನಾಗಿ ಒಳ್ಳೆ ಕೆಲಸ ಮಾಡ್ತಾವ್ರೆ. ಇವರು ಇನ್ನೂ ಅವ್ರಿಗೆ ಶಕ್ತಿಗೊಳ್ಳಿ, ಈ ಥರ ಒಗ್ಗಟ್ಟು ನಾವು ಇರೋಣ, ಜಾತಿ ಮಾತಿನ ಎಲ್ಲ ಬಿಟ್ಟು ಮೇವನ ಬಿಟ್ಟು ಚೆನ್ನಾಗಿ ಕೆಲಸ ಮಾಡ್ತಾವೆ. ಭಾಳ ನನ್ನ ಖುಷಿ ಆಯಿತು. ನನಗೆ ಇಲ್ಲಿ ಕರೆದು ಸನ್ಮಾನ ಮಾಡಿ ಮಾತು ಅವಕಾಶ ಕೊಟ್ಟರೆ ಇಮ್ರಾನ್ ಭಾಯ್ ಆಟೋ ಚಾಲಕರಿಗೆ ಇದನ್ನು ನಾನು ಧನ್ಯವಾದ ಕೊಡ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಇಲ್ಲಿ ನಾವು ಟವರಲ್ಲಿ ಈ ಸತಿ ಗಾಂಧಿ ಜಯಂತಿ ಮಾಡ್ತಾ ಇದ್ದೀರಿ. ಯಾಕಂದರೆ ಎಲ್ಲ ನಮ್ಮ ಆಟೋ ಹುಡುಗರು ಎಲ್ಲರಿಗೂ ನಾವು ಅನುಕೂಲ ಮಾಡ್ತೀರಿ. ನಮ್ಮ ಕೈಲಾದಷ್ಟು ಮಟ್ಟಿಗೆ ಡ್ರೈವರ್ಸ್ಗೆ ನನ್ನ ಸರ್ಕಾರದಿಂದ ಬರುವಂಥ ಸವಲತ್ತುಗಳನ್ನ ಇನ್ನು ಮುಂದೆ ನಾವೆಲ್ಲ ಇರೋದನ್ನು ಒಗ್ಗೂಡಿಸ್ಕೊಬೇಕು. ಎಲ್ಲರಲ್ಲಿ ನಾವೆಲ್ಲ ಡ್ರೈವರ್ಸು ಎಲ್ಲ 40-30 ವರ್ಷದಿಂದ ಆಟೋ ಓಡಿಸ್ತವ್ರೆ. ಅವರ ಆದಷ್ಟು ಅನುಕೂಲಗಳಿಲ್ಲ. ಅದಕ್ಕೆ ನಾನು ಈ ಸತಿ ಈಗ ಆಟೋ ಯೂನಿಯನ್ನಿಂದ ನಾನು ಆಫೀಸ್ ಮಾಡಿದ್ದೀನಿ. ನಮ್ಮಲ್ಲಿ ಸರ್ಕಾರದಿಂದ ಏನೇನು ಬರುತ್ತೋ ಸವಲತ್ತನ್ನು ಅದನ್ನು ನೀವು ಕೇಳಿ ನಮ್ಮಿಂದ ಮಾಡಿಸ್ಕೊಬೇಕು. ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟನ್ನು ನಾವು ಸಹಕಾರ ಮಾಡ್ಕೊಳ್ತೀವಿ. ಓಕೆ. ಇವತ್ತಿನ ದಿನ ಅಕ್ಟೋಬರ್ 2ನೇ ತಾರೀಕು ಎಲ್ಲರಿಗೆ ಗೊತ್ತಿದೆ, ನಮ್ಮ ಗಾಂಧಿ ಜಯಂತಿ ಅಂತ ನಾವು ಆಚರಿಸ್ತೀವಿ. ನನಗೆ ತುಂಬ ಸಂತೋಷ ಆಯಿತು. ಕೋಲಾರ ಕ್ಲಾಕ್ ಟವರ್ ಹತ್ರ ದ್ವಿಚಕ್ರ ವಾಹನ ಚಾಲಕರು ಎಲ್ಲ ಸೇರಿ ಪ್ರೀತಿ ವಿಶ್ವಾಸದಿಂದ ನಮ್ಮ ಗಾಂಧಿ ಜಯಂತಿಯನ್ನು ಆಚರಿಸಿದರು. ಇದರಲ್ಲಿ ಏನಾದರೆ ನಮ್ಮ ಕೋಲಾರದಲ್ಲಿ ಒಂದು ಶಾಂತಿಯುತ ವಾತಾವರಣ ಕ್ರಿಯೇಟ್ ಆಗ್ತಾಯಿದೆ. ಅದು ನಮಗೆ ಯಾಕಂದರೆ ಸಂತೋಷ ಆಗ್ತಾಯಿದೆ. ಇಲ್ಲಿ ಆಟೋ ಚಾಲಕರು ತುಂಬ ನಮ್ಮ ಅಧ್ಯಕ್ಷರು ಮಂಜುನಾಥ್ ಅವ್ರ ನೇತೃತ್ವದಲ್ಲಿ ನಮ್ಮ ಎಲ್ಲ ಆಟೋ ಡ್ರೈವರ್ ಇರಲಿ, ನಮ್ಮ ಮದೀನ್ ಸರ್ ಇರಲಿ, ಎಲ್ಲರೂ ಅವರು ಆಟೋಗಳು ನಿಲ್ಲಿಸಿ ಈ ಕಾರ್ಯಕ್ರಮವನ್ನು ಆಚರಿಸಿದ್ದಾರೆ. ಇದರಲ್ಲಿ ವಿಶೇಷವಾಗಿ ನಾನು ಹೇಳಿದ್ದೇನೆಂದರೆ, ಇವ್ರಿಗೆ ಆಟೋ ಚಾಲಕರು ಬರೀ ಪ್ಯಾಸೆಂಜರ್ಸ್ಗೆ ಇದು ಮಾಡ್ತಾ ಇಲ್ಲ, ಸ್ಟೂಡೆಂಟ್ಸ್ಗೆ ಕರ್ಕೊಂಡು ಹೋಗ್ತಾರೆ. ಒಂದೊಂದು ಸಾರಿ ಆಂಬುಲೆನ್ಸ್ ಕೆಲಸನೂ ಮಾಡ್ತಾರೆ. ಯಾರನ್ನು ಹೆಣ ಇದ್ದರೆ ಅದೂ ಹಾಗೆ ಮಾಡ್ತಾರೆ. ಅನೇಕ ಕೆಲಸಗಳು ಆಟೋ ಅವರು ಮಾಡ್ತಾರೆ. ಅದಕ್ಕೆ ನಾನು ನನ್ನ ಪರವಾಗಿಂದ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀನಿ.
ಅವರು ತುಂಬ ಕಷ್ಟ ಮಾಡ್ತಾರೆ. ಈ ಸಂದರ್ಭದಲ್ಲಿ ನಾನು ಸರ್ಕಾರದಿಂದ ಮನವಿ ಮಾಡ್ತೀನಿ. ನಮ್ಮ ಅಧ್ಯಕ್ಷರಿದ್ದಾರೆ, ಅವರು ಆವಾಗಲೇ ಹೇಳಿದ್ದಾರೆ ಅವ್ರಿಗೆ ಏನೇನು ಸವಲತ್ತಿದೆ, ಏನೇನು ಸಹಕಾರ ಮಾಡಬೇಕು, ಆಟೋ ಯೂನಿಯನ್ ಅವ್ರಿಗೆ ಅವ್ರ ಮಕ್ಕಳಿಗೆ ವಿದ್ಯಾಭ್ಯಾಸ ಏನು ಮಾಡಬೇಕು, ಮಾಡೋಕ್ಕೆ, ಆಮೇಲೆ ಆರೋಗ್ಯ ನೀವು ಎಲ್ಲ ಇದು ಮಾಡ್ಕೊಳ್ಬೇಕಂತ ನಾನು ನಿಮಗೆ ಮನವಿ ಮಾಡ್ತೀನಿ. ನಾವು ಗಾಂಧಿ ಜಯಂತಿ ಮಾಡೋದು, ಕರ್ನಾಟಕ ರಾಜ್ಯೋತ್ಸವ ಮಾಡೋದು, ನಮ್ಮ ಸ್ವಾತಂತ್ರ್ಯ ದಿನಾಚರಣೆ ಮಾಡೋದು, ಗಣತಂತ್ರ ದಿನಾಚರಣೆ ಮಾಡಿದ್ರೆ ನಮ್ಮದು ಕರ್ತವ್ಯ, ಇದರಲ್ಲಿ ನಮ್ಮದು ಹಕ್ಕು. ಇದು ನಾವು ಪ್ರೀತಿಯಿಂದ ಮಾಡೋಣ. ಇದೇ ಥರ ಈ ವರ್ಷ ತಾವು ಈ ಥರ ಒಂದು ಸಣ್ಣ ಪುಟ್ಟ ಮಾಡಿದ್ದಾರೆ. ನೆಕ್ಸ್ಟ್ ವರ್ಷ ನಾವೆಲ್ಲ ನಿಮ್ಮ ಜೊತೆನಲ್ಲಿದ್ದೀವಿ, ಇನ್ನೂ ಅದ್ದೂರಿಯಾಗಿ ಮಾಡೋಣ. ಥ್ಯಾಂಕ್ ಯು, ನಮಸ್ಕಾರ, ಜೈ ಹಿಂದ್, ಜೈ